ಪರಮ ಸ್ಟುಡಿಯೋದವರ ಟೀಮ್ ಮಾತಾಡಿರುವಂಥದ್ದು ಮತ್ತು ರಕ್ಷಿತ್ ಶೆಟ್ಟಿ ಅವರ ಗಮನಕ್ಕೆ ಇದೆಲ್ಲವೂ ಕೂಡ ಇದೆಯಾ? ಈ ಕಂಪ್ಲೇಂಟ್ ಆದಮೇಲೆ ಅವರ ಟೀಮ್ ನಿಮ್ಮನ್ನು ಸಂಪರ್ಕ ಮಾಡುವಂಥ ಬೆಳವಣಿಗೆಗಳು ಏನಾರು ಆಯಿತಾ? ರಕ್ಷಿತ್ ಶೆಟ್ಟಿ ಅವರು ಏನಾದ್ರು ಮಾತನಾಡಿದ್ರೆ ಹೇಗೆ ಅಂತ? ಸರ್ ಇಲ್ಲ, ನಮಗೆ ಅದು ಸಿನಿಮಾ ರಿಲೀಸ್ಗೂ ಮುಂಚೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಏನು ಮಾತಾಡಿದ್ರು ಅದೇ ಮೂವಿ ಸಾಂಗ್ ರೈಟ್ಸ್ ಬಗ್ಗೆ ಅಷ್ಟು ಮಾತ್ರ ನಮ್ಮ ಇದಕ್ಕೆ ಬಂದಿದ್ದು. ಅದಾದಮೇಲೆ ಅವ್ರ ಗಮನಕ್ಕೆ ಹೋಗಿದೆಯಾ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಬಿಕಾಸ್ ಪ್ರೊಡಕ್ಷನ್ ಟೀಮ್ ಅಂದಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಅಂದಮೇಲೆ ಎಲ್ಲರೂ ನೋಡಿರ್ತಾರೆ, ಅದನ್ನ ಎಲ್ಲ ನೋಡ್ಬಿಟ್ಟು ಪ್ರೊಸೀಡಿಂಗ್ಸ್ ಮಾಡಿರ್ತಾರೆ. ಅದೇನಿದೆ ಲೀಗಲ್ ಆಗಿ ಅವ್ರು ಫಿನಿಷ್ ಮಾಡ್ಕೊಂಡು ಬರಬೇಕಾಗಿತ್ತು, ಅದನ್ನು ಅವರು ಫಿನಿಷ್ ಮಾಡ್ಕೊಂಡಿಲ್ಲ. ಓಕೆ, ಈಗ ಸದ್ಯಕ್ಕೆ ಯಾವ ರೀತಿ ನಿಮ್ಮ ಪ್ರೊಸೀಜರ್ ಮುಂದುವರಿಯುತ್ತೆ? ಸೊ ಏನು ನಿರ್ಧಾರ ತಗೋಬೋದು? ಸೊ ನವೀನ್ ಸರ್ ಏನು ಹೇಳಿದ್ದಾರೆ ಅನ್ನೋದು? ಸರ್ ಅದು ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಅದು ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರು ಯಾವ ಥರ ಪ್ರೊಸೀಡ್ ಆಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ, ಫೈನಲ್ ಅಂದರೆ ಈ ಸಾಂಗ್ಗಳನ್ನು ಎಷ್ಟು ವರ್ಷಗಳ ಕಾಲ ನಿಮ್ಮ ರೈಟ್ಸ್ ಇರುತ್ತೆ, ನಿಮಗೆ ಅಗ್ರಿಮೆಂಟ್ ಇರುತ್ತೆ ಆ ಟೀಮ್ಗಳಿಂದ ತೆಗೆದುಕೊಂಡಾಗ ಅನ್ನುವಂಥದ್ದು ಸರ್? ಸರ್ ಆ ಟೀಮ್ ಕಡೆಯಿಂದ ನಾವು ತೊಗೊಳ್ಳೋದಲ್ಲ, ಇದು ನಮ್ಮ ಸಾಂಗ್, ನಮ್ಮ ಹಕ್ಕು, ನಮ್ಮ ರೈಟ್ಸ್ ನಮ್ಮ ಹತ್ರ ಪರ್ಫೆಕ್ಚುಲ್ ಆಗಿರುತ್ತೆ. ನಾವು ಪರ್ಮನೆಂಟಾಗಿ ನಾವು ಆ ಸಾಂಗ್ನ ನಾವು ಪರ್ಚೇಸ್ ಮಾಡಿಬಿಟ್ಟಿರ್ತೀವಿ. ಆ ಸಾಂಗ್ನ ಯಾರೇ ಮುಂದೆ ಯೂಸ್ ಮಾಡಬೇಕಂದ್ರೆ ಅವರು ನಮ್ಮ ಹತ್ರ ರೈಟ್ಸ್ ತೊಗೊಳ್ಳೇಬೇಕಾಗುತ್ತೆ. ಓಕೆ, ಒಂದು ವೇಳೆ ಈಗ ಅವರು ರಾಯಲ್ಟಿ ಕೊಡೋಕ್ಕೆ ಒಪ್ಕೊಂಡು ರಾಜಿ ಆಗಕ್ಕೆ ಬಂದರೆ, ಮಾತುಕತೆಗೆ ಮುಂದಾದರೆ ನಿಮ್ಮ ತಂಡ ಅದಕ್ಕೆ ಸಿದ್ಧವಾಗಿದೆಯಾ ಅಥವಾ ಏನಂತಂದರೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದೆಯಾ ಅನ್ನುವಂಥದ್ದು? ಸರ್ ಅದು ಲೀಗಲ್ ಟೀಮ್ ಮತ್ತು ಬೋರ್ಡ್ ಮೆಂಬರ್ಸ್ ಅವರು ಡಿಸಿಷನ್ ಮಾಡ್ತಾರೆ. ಅದು ಅವ್ರ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಸರ್, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಎಸ್, ಇದಿಷ್ಟು MRT ಮ್ಯೂಸಿಕ್ನ ಮ್ಯಾನೇಜರ್ ಚೇತನ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಅವರು ರಾಯಲ್ಟಿ ಕೊಡಬೇಕಾಗಿತ್ತು, ಬಟ್ ಕರೆಗೆ ಸ್ಪಂದಿಸಿರಲಿಲ್ಲ. ಆ ಕಾರಣಕ್ಕೆ ನಾವೀಗ ದೂರನ್ನು ದಾಖಲು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಪರಮ ಸ್ಟುಡಿಯೋದವರ ಟೀಮ್ ಮಾತಾಡಿರುವಂಥದ್ದು ಮತ್ತು ರಕ್ಷಿತ್ ಶೆಟ್ಟಿ ಅವರ ಗಮನಕ್ಕೆ ಇದೆಲ್ಲವೂ ಕೂಡ ಇದೆಯಾ? ಈ ಕಂಪ್ಲೇಂಟ್ ಆದಮೇಲೆ ಅವರ ಟೀಮ್ ನಿಮ್ಮನ್ನು ಸಂಪರ್ಕ ಮಾಡುವಂಥ ಬೆಳವಣಿಗೆಗಳು ಏನಾರು ಆಯಿತಾ? ರಕ್ಷಿತ್ ಶೆಟ್ಟಿ ಅವರು ಏನಾದ್ರು ಮಾತನಾಡಿದ್ರೆ ಹೇಗೆ ಅಂತ? ಸರ್ ಇಲ್ಲ, ನಮಗೆ ಅದು ಸಿನಿಮಾ ರಿಲೀಸ್ಗೂ ಮುಂಚೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಏನು ಮಾತಾಡಿದ್ರು ಅದೇ ಮೂವಿ ಸಾಂಗ್ ರೈಟ್ಸ್ ಬಗ್ಗೆ ಅಷ್ಟು ಮಾತ್ರ ನಮ್ಮ ಇದಕ್ಕೆ ಬಂದಿದ್ದು. ಅದಾದಮೇಲೆ ಅವ್ರ ಗಮನಕ್ಕೆ ಹೋಗಿದೆಯಾ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಬಿಕಾಸ್ ಪ್ರೊಡಕ್ಷನ್ ಟೀಮ್ ಅಂದಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಅಂದಮೇಲೆ ಎಲ್ಲರೂ ನೋಡಿರ್ತಾರೆ, ಅದನ್ನ ಎಲ್ಲ ನೋಡ್ಬಿಟ್ಟು ಪ್ರೊಸೀಡಿಂಗ್ಸ್ ಮಾಡಿರ್ತಾರೆ. ಅದೇನಿದೆ ಲೀಗಲ್ ಆಗಿ ಅವ್ರು ಫಿನಿಷ್ ಮಾಡ್ಕೊಂಡು ಬರಬೇಕಾಗಿತ್ತು, ಅದನ್ನು ಅವರು ಫಿನಿಷ್ ಮಾಡ್ಕೊಂಡಿಲ್ಲ. ಓಕೆ, ಈಗ ಸದ್ಯಕ್ಕೆ ಯಾವ ರೀತಿ ನಿಮ್ಮ ಪ್ರೊಸೀಜರ್ ಮುಂದುವರಿಯುತ್ತೆ? ಸೊ ಏನು ನಿರ್ಧಾರ ತಗೋಬೋದು? ಸೊ ನವೀನ್ ಸರ್ ಏನು ಹೇಳಿದ್ದಾರೆ ಅನ್ನೋದು? ಸರ್ ಅದು ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಅದು ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರು ಯಾವ ಥರ ಪ್ರೊಸೀಡ್ ಆಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ, ಫೈನಲ್ ಅಂದರೆ ಈ ಸಾಂಗ್ಗಳನ್ನು ಎಷ್ಟು ವರ್ಷಗಳ ಕಾಲ ನಿಮ್ಮ ರೈಟ್ಸ್ ಇರುತ್ತೆ, ನಿಮಗೆ ಅಗ್ರಿಮೆಂಟ್ ಇರುತ್ತೆ ಆ ಟೀಮ್ಗಳಿಂದ ತೆಗೆದುಕೊಂಡಾಗ ಅನ್ನುವಂಥದ್ದು ಸರ್? ಸರ್ ಆ ಟೀಮ್ ಕಡೆಯಿಂದ ನಾವು ತೊಗೊಳ್ಳೋದಲ್ಲ, ಇದು ನಮ್ಮ ಸಾಂಗ್, ನಮ್ಮ ಹಕ್ಕು, ನಮ್ಮ ರೈಟ್ಸ್ ನಮ್ಮ ಹತ್ರ ಪರ್ಫೆಕ್ಚುಲ್ ಆಗಿರುತ್ತೆ. ನಾವು ಪರ್ಮನೆಂಟಾಗಿ ನಾವು ಆ ಸಾಂಗ್ನ ನಾವು ಪರ್ಚೇಸ್ ಮಾಡಿಬಿಟ್ಟಿರ್ತೀವಿ. ಆ ಸಾಂಗ್ನ ಯಾರೇ ಮುಂದೆ ಯೂಸ್ ಮಾಡಬೇಕಂದ್ರೆ ಅವರು ನಮ್ಮ ಹತ್ರ ರೈಟ್ಸ್ ತೊಗೊಳ್ಳೇಬೇಕಾಗುತ್ತೆ. ಓಕೆ, ಒಂದು ವೇಳೆ ಈಗ ಅವರು ರಾಯಲ್ಟಿ ಕೊಡೋಕ್ಕೆ ಒಪ್ಕೊಂಡು ರಾಜಿ ಆಗಕ್ಕೆ ಬಂದರೆ, ಮಾತುಕತೆಗೆ ಮುಂದಾದರೆ ನಿಮ್ಮ ತಂಡ ಅದಕ್ಕೆ ಸಿದ್ಧವಾಗಿದೆಯಾ ಅಥವಾ ಏನಂತಂದರೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದೆಯಾ ಅನ್ನುವಂಥದ್ದು? ಸರ್ ಅದು ಲೀಗಲ್ ಟೀಮ್ ಮತ್ತು ಬೋರ್ಡ್ ಮೆಂಬರ್ಸ್ ಅವರು ಡಿಸಿಷನ್ ಮಾಡ್ತಾರೆ. ಅದು ಅವ್ರ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಎಸ್, ಇದಿಷ್ಟು MRT ಮ್ಯೂಸಿಕ್ನ ಮ್ಯಾನೇಜರ್ ಚೇತನ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಅವರು ರಾಯಲ್ಟಿ ಕೊಡಬೇಕಾಗಿತ್ತು, ಬಟ್ ಕರೆಗೆ ಸ್ಪಂದಿಸಿರಲಿಲ್ಲ. ಆ ಕಾರಣಕ್ಕೆ ನಾವೀಗ ದೂರನ್ನು ದಾಖಲು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.